ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪ್ರಭು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಭುರವರು ರಾಯಚೂರು ಜಿಲ್ಲೆಯಿಂದ ದ್ವಿತೀಯ PUC ಓದುತ್ತಿದ್ದು, ಅವ್ರ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಸದಾ ಸಂತೋಷವಾಗಿರಲಿ. ಯಾಕಂದರೆ ಪೇಷನ್ಸ್, 10 ದಿನಗಳಾಯಿತು ಅವರು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿ, ಇಲ್ಲಿವರೆಗೂ ನನ್ನ ಕೈಯಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಶಂಸಪ್ಪ, ಯಾಕಂದರೆ ಸುಮಾರು ಗೊತ್ತಲ್ವ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇದು ನಮ್ಮ 1 ಡಜನ್ ಇವತ್ತಿಗೆ ಯಾವುದು 12ನೆಯ ಪ್ರಶ್ನೆ ಪತ್ರಿಕೆ ಇಂಗ್ಲೀಷು ವಿತ್ ಕೀ ಆನ್ಸರ್ ಅಪ್ಲೋಡ್ ಆಗುತ್ತಿರುವಂಥದ್ದು. ಯಾರು ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡ್ರೋ, ವಿಡಿಯೋ ಜೊತೆಗೆ ಡೌನ್ಲೋಡ್ ಮಾಡ್ಕೊಂಡ್ರೋ, ಜೊತೆಗೆ ಬರೆದು ಕಲ್ತ್ರೋ, ನಾನು ಹೇಳ್ತೀನಲ್ವಾ 80ಕ್ಕೆ 80 ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಅಂತ ನೆನ್ಪಿಟ್ಕೊಳ್ಳಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಸೆಕೆಂಡ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ 2025 ಇದೇ ತಿಂಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಈಗ ನೋಡ್ತಾ ಹೋಗೋಣ ಸರ್. ಎಷ್ಟು ಈಸಿಯಾಗಿತ್ತು ಅಂದರೆ, ಹೀಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬಂದುಬಿಟ್ರೆ ನಮ್ಮ ಮಕ್ಕಳಂತೂ ಬಹಳನೇ ಸಂತೋಷ ಆಗಿಬಿಡ್ತಾರೆ. ಯಾಕಂದರೆ ಅಷ್ಟು ಈಸಿಯಾದಂತಹ ಕ್ವಶನ್ ಪೇಪರು ಇದಾಗಿತ್ತು. ನೋಡಿ, ಮೊದಲನೆಯ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಡ್ಯಾಶ್ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೋಮಿಯೋ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ದಿ ಫ್ರೆಂಚ್ ಗೌರ್ಮೆಂಟ್ ಈಸ್ ಡ್ಯಾಶ್ ಬೈ ನೇಚರ್ ಅಂತ ಇದೆ. ಅದು ರಿಪಬ್ಲಿಕನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ 2 ಪ್ರಶ್ನೆಗಳು ನಾನು ಅಪ್ಲೋಡ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿಯೇ ಇತ್ತು ಇದೇ ರೀತಿಯಾಗಿ. ಮೂರನೆಯ ಪ್ರಶ್ನೆ, ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಥ್ಯಾರಿ ವಿತ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಎಸ್ಟರ್ಡೇ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಕೂಡ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆ. 4ನೆಯ ಪ್ರಶ್ನೆ, ನವಧನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಡ್ಯಾಶ್. ಸರಿಯಾದ ಉತ್ತರ 1987 ಈಸ್ ದ ರೈಟ್ ಆನ್ಸರ್. ನವಧನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1987 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ದಿ ಸನ್ನಿ ಮಾರ್ನಿಂಗ್ ಡ್ರಾಮಾ ಟೇಕ್ಸ್ ಪ್ಲೇಸ್. ಸನ್ನಿ ಮಾರ್ನಿಂಗ್ ಡ್ರಾಮಾ ಟೇಕ್ ಪ್ಲೇಸ್ ಇನ್ ಅ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್ ಇನ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ಮ್ಯಾಡ್ರಿಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಮ್ಯಾಡ್ರಿಡ್. ಕ್ವಶನ್ ನಂಬರ್ 6, ಇನ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸಜೆಸ್ಟ್ ಟು ಹಿಸ್ ಬಿಲವೆಡ್ ಟು ರೀಡ್ ಹಿಸ್ ಬುಕ್ ವೆನ್ ಶಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಸರಿಯಾದ ಉತ್ತರ ಓಲ್ಡ್. ಇದು ಕೂಡ ಓಲ್ಡ್ ಕ್ವಶನ್ ಪೇಪರು. 5ನೇದು ಕೂಡ ಓಲ್ಡ್ ಕ್ವಶನ್ ಪೇಪರು. 4ನೇದು ಮಾತ್ರ ಹೊಸದಾದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿತ್ತು. ಹಾಗಿದ್ರೆ ಏನು ಸರ್, ಬರೀ ಇವತ್ತು ಯಾಕೋ ಕೀ ಆನ್ಸರ್ ಹೇಳ್ತಾ ಇದ್ದೀರಲ್ಲ ಅಂತ, ಬನ್ನಿ ನಮ್ಮ ಒಂದು ಒರಿಜಿನಲ್ ಟಾಪಿಕಿಗೆ ಹೋಗೋಣ. ಈಗ 5ನೆಯ ಪ್ರಶ್ನೆ ಮ್ಯಾಡ್ರಿಡ್ ಅಂತ ಉತ್ತರ ಆದರೆ, ಬಿ ಹಾಗಿದ್ರೆ ಏನು, ಸಿ ಏನು ಹಾಗೂ ಡಿ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ನೋಡಿ, ಈ ಬಿ ಅನ್ನುವಂಥದ್ದು ಮ್ಯಾರಿಸೆಲ್ಲಾ, ಅದು ಡೋನಲಾರ ನೇಟಿವ್ ಪ್ಲೇಸ್ ಆಗಿರುತ್ತೆ. ಅರವಾಕ ಅನ್ನುವಂಥದ್ದು ಒಂದು ಎಸ್ಟೇಟ್ ಆಗಿರುತ್ತೆ, ಆಯಿತಾ, ಎಲ್ಲಿ ನಮ್ಮ ಅಜ್ಜ ಹೋಗ್ತಾ ಇರ್ತಲ್ವ ಟೈಮ್ ಪಾಸಿಗೆ ಅದು. ಈ ಸವಿಲ್ಲಾ ಇಲ್ಲಿ ಸುಳ್ಳು ಕಥೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಪ್ಲೇಸಲ್ಲಿ ತಂಗಾಗಿರ್ತಾನೆ. ಯಾರು? ಗ್ಯಾಲೆಂಟ್ ಲವರು, ಹೌದಲ್ವ, ಅವನ ಕಸಿನ್. ಈ ರೀತಿಯಾಗಿ ತಾವು 4 ಆಪ್ಷನನ್ನು ನೆನ್ಪಿಟ್ಕೊಂಡ್ರೆ ಓದೋದು ಹಾಗೆ ಸರ್. ಓದೋದು ಹೇಗೆ ಅಂದರೆ, 4 ಆಪ್ಷನ್ನಿನ ಬಗ್ಗೆ ನಾಲೆಡ್ಜ್ ಇಟ್ಕೊಂಡ್ರೆ ಯು ಆರ್ ದಿ ಸಕ್ಸಸ್ಸರ್. 7ನೆಯ ಪ್ರಶ್ನೆ, ಇನ್ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ದ ಪಾತ್ ಇನ್ ದ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದ ಫುಡ್ ದಟ್ ಈಸ್ ಕ್ಯಾನಾಟ್ ಡ್ಯಾಶ್ ಅಂತ ಇದೆ. ದಾವಣಗೆರೆ ಜಿಲ್ಲೆಯಲ್ಲೂ ಇದೇ ಕ್ವಶನನ್ನು ಕೇಳಲಾಗಿತ್ತು. ಬಹಳ ಈಸಿಯಾದಂತಹ ಉತ್ತರ, ಅದು ಬಿಕಮ್ ಆ್ಯ ಬಟರ್ಫ್ಲೈ ಅಂತ. ಮಗುಗೆ ಗೊತ್ತಾಯ್ತೇನು ಅಂದರೆ, ಐ ಕಾಂಟ್ ಬಿ ಆ ಬಟರ್ಫ್ಲೈ ಅಂತ. ಒಂದರಲ್ಲಿ ಆ್ಯಪಲ್ ಬಗ್ಗೆ ಕೇಳ್ತಾನೆ, ಒಂದರಲ್ಲಿ ಬಟರ್ಫ್ಲೈ ಕೇಳ್ತಾನೆ, ಒಂದರಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾನೆ, ಇನ್ನೊಂದರಲ್ಲಿ ಅದೇ ಪ್ರಶ್ನೆಯನ್ನು ಅರ್ಧ ಮಾಡಿಬಿಟ್ಟು MCQsಗಳಲ್ಲಿ ಕೇಳ್ತಾನೆ. ಅಷ್ಟೇ ಸರ್, ಮತ್ತೇನೂ ಇಲ್ಲ. ಕ್ವಶನ್ ನಂಬರ್ 7 ಹೇಳಿದ್ನಲ್ವಾ, ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಬಹಳ ಈಸಿಯಾಗಿ ಟ್ರಾವೆಲ್ ರೈಟಿಂಗ್ ಅಂತ ಇದೆ, ಅದನ್ನು ಟ್ರಾವೆಲಾಗ್ ಅಂತ ಕರಿತೀವಿ. ಬ್ರೆಜಿಲ್ ಅಂತ ಹೇಳಿದರೆ ನೋ ಬಡಿ ಹರೀಸ್ ಇನ್ ಬ್ರೆಜಿಲ್, ಅದಕ್ಕೆ ಉತ್ತರ ಹೆವಿ ಟ್ರಾಫಿಕ್ ಅಂತ. ನಂತರದಲ್ಲಿ ಜಪಾನ್ ಇದೆ, ಬೋವಿಂಗ್ ಸಿಸ್ಟಮ್ ಕ್ರೇಜ್ ಏನಲ್ಲಿ ಅಂದರೆ ಬೋವಿಂಗ್. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತೆ, ಆಪ್ಷನ್ ಎ. ಈಗ ನಿಮ್ಮ ಮನಸ್ಸಲ್ಲಿ ಡೌಟ್ ಬರ್ಬೋದು, ಏನು ಸರ್ ಬಿ ಕ್ವಶನಿಗೆ ಬಿನೇ ಆನ್ಸರಾ ಅಂತ. ಬ್ರೆಜಿಲಿಗೆ ಹೆವಿ ಟ್ರಾಫಿಕ್, ಅದು ಕೂಡ 2ರಲ್ಲಿದೆ, ಇದು ಕೂಡ 2ರಲ್ಲಿದೆ. ಕೆಲವೊಮ್ಮೆ ಹೀಗೂ ಕೂಡ ಕೊಡ್ತಾರೆ, ನೆನಪಿರಲಿ. ಪ್ರಶ್ನೆ 9, ಕ್ವಶನ್ ನಂಬರ್ 9, ಆಲ್ ದಟ್ ನಿಯರ್ ಬಿಕಮ್ಸ್ ಫಾರ್ ದಿಸ್ ಲೈನ್ ಈಸ್ ಫ್ರಮ್ ಪೋಯಮ್ ಬೈ ಡ್ಯಾಶ್ ಅಂತ ಇದೆ. ಹೌದಲ್ವಾ, ಇದು ಕೂಡ ಓಲ್ಡ್ ಕ್ವಶನ್ ಪೇಪರೇ ಬಂದಿರುವಂಥದ್ದು. ಅದಕ್ಕೆ ನಿಮಗೆ ನಾನು ಪದೇ ಹೇಳ್ತಾ ಇರುವಂಥದ್ದು, ಯಾಕಂದರೆ
ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳೇ, ವೆಲ್ ವಿಷರ್ಗಳೇ, ನಾನು ಅಪ್ಲೋಡ್ ಮಾಡಿರುವಂತಹ 10 ರಿಂದ 12 ಕ್ವಶನ್ ಪೇಪರ್ ವಿತ್ ಕೆ ಆನ್ಸರ್ ಎಲ್ಲೋ ದಟ್ ಈಸ್ ಎನಫ್ ಟು ಗೆಟ್ 80 ಔಟ್ ಆಫ್ 80. ನಾಳೆ ನೀವು ಎಕ್ಸಾಮ್ ಆದಮೇಲೆ ಹೇಳ್ತೀರಾ, ಆಯಿತಾ? ಬನ್ನಿ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 9. ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು ಅಂತ. ಹತ್ತಿರವಿದ್ದೆಲ್ಲ ದೂರ ಆಯ್ತಲ್ಲಪ್ಪ ಅಂತ ಗೋತೆ ಅಂತ ಬರ್ತಾರೆ ಅವರು, ಆಯಿತಾ? ಹಾಗಿದ್ರೆ ಎ ಆಪ್ಷನ್ ಯಾಕಲ್ಲ ಸರ್ ಅಂತ ಕೇಳಿದರೆ ಹೂಮರ್. ಎಸ್, ಹೂಮ್ಸ್ ಅಂತ ಕೊಟ್ಟಿದ್ದಾರೆ, ಮರ್ ಅಂತ ಆಗಬೇಕು. ಇವರು ಡಿಕ್ಲೈನ್ ಒಡಿಸಿ ಅಂತ ಬರೆದವರು. ಸ್ಪೆಂಗ್ಲರು ದಿ ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ. ಬೋರ್ಕ್ಸು ಅವರ ಅವ್ರದ್ದೇ ಕತೆ ಇದು. ಕ್ವಶನ್ ನಂಬರ್ 10. ಪ್ರೀತಿಯ ವಿದ್ಯಾರ್ಥಿಗಳೇ, ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಅಂತ ಇದೆ. ಭಾಳ ಈಸಿ. ಬಿ ಆನ್ಸರು ಸರಿಯಾದ ಉತ್ತರ. ಯಾಕಂದರೆ ಫೀಡಿಂಗ್ ಪಿಜನ್ಸ್ ಅನ್ನುವಂಥದ್ದು ಮೊದಲಿಗೆ ನಡೀತಾ ಇರುತ್ತೆ ಕಾರ್ಯ, ನಂತರದಲ್ಲಿ ಜಗಳ ಆಗುತ್ತೆ, ನಂತರದಲ್ಲಿ ಪಿಂಚ್ ಆಫ್ ಸ್ನಫ್ ತಗೊಂತಾರೆ, ನಂತರದಲ್ಲಿ ಫಾಲ್ಸ್ ಸುಳ್ಳು ಕಥೆಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೊನೆಯದಾಗಿ ಬಂಚ್ ಆಫ್ ವೈಲೆಟ್ಸ್ ಕೆಳಗಡೆ ಸ್ವಲ್ಪ ಬಿದ್ದೋಗ್ತವೆ. ಕ್ವಶನ್ ನಂಬರ್ 11ಕ್ಕೆ ಬರ್ತಾ ಇದ್ದೇವೆ. MCQಸ್ಗಳು ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ಆದಷ್ಟು ಬೇಗ ವಿಡಿಯೋನ ಮುಗಿಸ್ಕೊಡ್ತೇನೆ, ಬೇಜಾರಾಗ್ಬಿಡಿ. ಕ್ವಶನ್ ನಂಬರ್ 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬಹಳ ಈಸಿ ಸರ್, ಏನೂ ಇಲ್ಲ. ಬ್ರಾಕೆಟಲ್ಲಿ ಏನಿದೆ? ಬಿಲ್ಡ್ ಅಂತ ಇದೆ, BUILD ಅಂತ. ನಿಮ್ಮ ಆನ್ಸರಲ್ಲಿ ಬಿಲ್ಟ್ ಅಂತ ಬರಬೇಕು, BUILT ಅಂತ ಅಷ್ಟೇ. ಅದ್ರ ಜೊತೆಗೆ ಒಂದು ವರ್ಬ್ ಸೇರಿಸಬೇಕು. ಸರಿಯಾದ ಉತ್ತರ ವಾಸ್ ಬಿಲ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೆಕೆಂಡ್ ಕ್ವಶನ್ ನೋಡೋದಾದರೆ ಅ ನಂಬರ್ ಆಫ್ ಪರ್ಸನ್ಸ್ ವರ್ ಅಪಾಯಿಂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಆ ನಂಬರ್ ಅಂತ ಹೇಳಿದರೆ ಬಹುವಚನ, ದಿ ನಂಬರ್ ಅಂತ ಹೇಳಿದರೆ ಸಿಂಗಲರ್ ಬರುತ್ತೆ. ಎ ನಂಬರ್ ಆಫ್ ಪರ್ಸನ್ಸ್ ವರ್ ಅಪಾಯಿಂಟೆಡ್, ಆಯಿತಾ? ಸರಿಯಾದ ಉತ್ತರ. ಲಾಸ್ಟ್ ಒನ್ನು ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ವರ್ ಇನ್ವೈಟೆಡ್. ಮೂರನೆಯ ಉತ್ತರ ವರ್ ಇನ್ವೈಟೆಡ್. ಕ್ವಶನ್ ನಂಬರ್ 12. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಈಸಿ ಅಂದರೆ ಭಾಳ ಈಸಿ ಹೇಳಿದ್ನಲ್ವಾ, ಆಯಿತಾ? ಇಂತಹ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮಿಗೆ ಬರಬೇಕು. 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿದೆ ಕ್ವಶನ್ ನಂಬರ್ 12ರಲ್ಲಿ. ಕುಲಕುರುಚಿ ಅನ್ನುವಂಥದ್ದು ಒಂದು ವಿಲೇಜು. ಆಲ್ ದಿ ಪರ್ಸ್ಪೆಕ್ಟಿವ್ ಲರ್ನರ್ಸ್ ಹ್ಯಾಡ್ ಡ್ಯಾಶ್ ಇನ್ ದೇರ್ ಸಂಡೇ ಬೆಸ್ಟ್ ಅಂತ ಇದೆ. ಏನಾದರೂ ಟರ್ನ್ಡ್ ಔಟ್, ಅವರು ಆ ಕಡೆಗೆ ತಿರುಗಿದ್ರು. ಯಾವ ಕಡೆಗೆ ಅಂದರೆ ಅರಿವೋಲಿ ಸಂಘದ ಕಡೆಗೆ ಅಂತ. ಯು ಕೆನಾಟ್ ಹೆಲ್ಪ್ ಡ್ಯಾಶ್ ದಿ ಶೀರ್ ಪ್ಯಾಷನ್ಸ್ ಆಫ್ ದಿ ಪೀರ್ ಸೈಕ್ಲಿಂಗ್ ಮೂಮೆಂಟ್. ಯು ಕೆನಾಟ್ ಬೀಯಿಂಗ್ ಸ್ಟಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಇದು ಅಂತೂ ಬಿಡಿ, ಭಾಳ ಈಸಿ ಅಂದರೆ ಬಹಳ ಈಸಿ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದ್ದರು. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂತ ಇದೆ. ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಭಾಳ ಈಸಿ. ಧಾರಾವಿ ಈಸ್ ಇನ್ ಮುಂಬೈ, ಆಯಿತಾ? ಅದು ಇಟ್ ಈಸ್ ಕಾಲ್ಡ್ ದಿ ಲಾರ್ಜೆಸ್ಟ್ ಸ್ಲಮ್ ಇನ್ ಏಷ್ಯಾ. ಹಾಗಿದ್ರೆ ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಧಾರಾವಿ ಅಂತ. ಟು ಮೆನಿ ದಿ ಪಾಟರ್ಸ್ ಆರ್ ದಿ ಹಾರ್ಟ್ ಆ್ಯಂಡ್ ದ ಸೋಲ್ ಆಫ್ ಧಾರಾವಿ ಅಂತ ಇದೆ. ದೇ ಹ್ಯಾವ್ ಲೀವ್ಡ್ ಹಿಯರ್ ಫಾರ್ ಮೆನಿ ಇಯರ್ಸ್. ಪಾಟರ್ಸ್ ಅಂತ ಬರೀಬೇಕು. ದೇ ಅಂದ್ರೇನು? ಪಾಟರ್ಸ್ ಅಂತ. ಒನ್ ಅಂತ ಇದೆ ನೆಕ್ಸ್ಟಿಗೆ. ಒನ್ ಅಂದರೆ ಪಾಟ್, ಒಂದು ಅಂತ. ನಂತರದಲ್ಲಿ ವಿಚ್ ಅಂತ ಇದೆ, 3000 ಸ್ಕ್ವೇರ್ ಫೀಟ್, ಆಯಿತಾ? ಹೋಮ್ ಅಂತ. ಲಾಸ್ಟ್ ಒನ್ ಹಿಸ್ ಅಂತ ಇದೆ. ಯಾರ ಥರ ಹೆಸರು ಬರಬೇಕು? ಅದು ಸೋದಾಸ್ ಅಂತ. ಕ್ಲಿಯರ್? ಈ ಒಬ್ಬ ವಿದ್ಯಾರ್ಥಿ ಕೊಟ್ಟಿರುವಂತಹ ಪ್ರಭು ಅವರು ಪ್ರತಿಯೊಂದು ಕ್ವಶನಿಗೂ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. 15 MCQ ಕರೆಕ್ಟ್ ಇದೆ. 11th ಮೇನ್ ಕ್ವಶನ್ 3 ಪ್ಯಾಸ್ವೈಸ್ ಕರೆಕ್ಟ್ ಇದೆ. ಫ್ರೇಸಲ್ ವರ್ಬ್ 2 ಕೂಡ ಕರೆಕ್ಟ್ ಇದೆ. 13ನೇ ಕ್ವಶನ್ ಅದು ಕೂಡ. ಇಲ್ಲಿವರೆಗೂ ಸುಮಾರು ನಾವು 20 ಅಂಕದ ಒಂದು ಇದನ್ನು ಮುಗಿಸಿದ್ವಿ, ಹೌದಲ್ವಾ? ಕ್ವಶನ್ ಆನ್ಸರ್ಸನ್ನು ಸಂಪೂರ್ಣವಾಗಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಪಬುಲೆ ಆಲ್ ದ ಬೆಸ್ಟ್. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಬಹಳ ಈಸಿಯಾಗಿ ಕೊಟ್ಟಿರುವಂಥ 2 ಅಂಕದ ಪ್ರಶ್ನೆಗಳು. ವಾಟ್ ಡೂ ದಿ 2 ಟರ್ಮ್ಸ್ ರೆಫರ್ಸ್ ಅಂತ ಇದೆ. ತೇರಾ ಮ್ಯಾದ್ರೆ ಅಂತ. ಇದನ್ನು ಬರೆದು ನಾನು ನಿಮ್ಗೆ ಕಲಿಸ್ಬಿಟ್ಟೆ. ತೇರಾ ಮ್ಯಾದ್ರೆ ಅಂದ್ರೇನು, ತೇರಾ ನುಲ್ಲಿಸ್ ಅಂದ್ರೇನು ಅಂತ. ನಲ್ ಅಂತ NUL ಅಂತ ಹೇಳಿದ್ರೇ ಎಂಟಿ ಅಂತ. ಆನ್ಸರು ಎಂಟಿ ಲ್ಯಾಂಡ್ ಅಂತ. ಉತ್ತರ ಏನು? ಎಂಟಿ ಲ್ಯಾಂಡ್ ಅಂತ. 1 ಮಾರ್ಕ್ಸ್ ಸಿಗ್ತಾ? ತೇರಾ ಮ್ಯಾದ್ರೆ ಅಂತ ಕೇಳಿದರೆ ಮ್ಯಾದ್ರೆ ಅಂದರೆ ಮದರ್ ಅಂತ, ಮದರ್ ಅರ್ತ್ ಅಂತ ಬರೆದ್ರೆ ಮುಗಿಯಿತು. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. 15ನೆಯ ಪ್ರಶ್ನೆ ಹೂ ವಾಸ್ ಸಿಲ್ವರ್ ಮೇಡನ್ ಅಂತ ಕೇಳಿದರೆ ಡೋನಾ ಲಾರಾ ಅಂತ ಬರೀರಿ. 1 ಮಾರ್ಕ್ಸ್ ಬಂತು. ವೇರ್ ಶಿ ಸ್ಟೇಡ್ ಅಂತ ಇದೆ. ವೇರ್ ಶಿ ಸ್ಟೇಡ್ ಅಂತ ಹೇಳಿದರೆ ಅಲ್ಲಿ MCQಸಲ್ಲಿ ಕೊಟ್ಟಿದ್ರಲ್ವ, ಮೇರಿ ಸೆಲ್ಲಾ ಅಂತ ಸ್ಪೆಲ್ಲಿಂಗ್ ಅಲ್ಲೇ ಇದೆ, ಕಾಪಿ ಮಾಡಿ ಬರೀರಿ. MARICELA ಅಂತ. ಕ್ವಶನ್ ನಂಬರ್ 16 ನೋಡೋಣ. ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ಬೋರ್ಡ್
ಡಿಡ್ ಲವ್ ಹೈಡ್ ಹಿಸ್ ಫೇಸ್ ಅಂತ ಇದೆ. ವೆನ್ ಯುವರ್ ಓಲ್ಡ್ ಒಂದು ಪದ್ಯದಲ್ಲಿ, ನೀನು ಮುದುಕಿ ಆದಾಗ ಆ ಒಂದು ಪದ್ಯದಲ್ಲಿ ಪ್ರೀತಿ ಅವನು ಹೇಳ್ತಾನೆ ಜಾರಿ ಹೋಯಿತು ಹಾಗೂ ಏನಾಯಿತು, ಹಿಡ್ ಇಸ್ ಫೇಸ್ ಅಂತ, ತನ್ನ ಮುಖವನ್ನು ಮರೆಮಾಚಿತು. ಅದು ಎಲ್ಲಿ ಅಂತ ಕೇಳಿದರೆ ಭಾಳ ಈಸಿಯಾದಂತಹ ಆನ್ಸರು ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ಅಮಿಡ್ ದಿ ಕ್ರೌಡ್ ಆಫ್, ಅಮಿಡ್ ಅಂತ ಹೇಳಿದ್ರೇ ಬಿಟ್ವೀನ್ ಅಂತ ಆಯಿತಾ. ನಿಮಗೆ ಲೋಕಲಲ್ಲಿ ಬರೀಬೇಕು ಅಂದರೆ ಬಿಟ್ವೀನ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. 17ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮೆನ್ಷನ್ ಎನಿ 2 ಮೆಟಾಫರ್ಸ್ ವಿಚ್ ಆರ್ ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಕೇಳಲಾಗಿದೆ. ಭಾಳ ಈಸಿ ಸರ್, ಏನೂ ಇಲ್ಲ. 4 ಮೆಟಾಫರ್ಗಳನ್ನು ಜಾರ್ಜ್ ಲೂಯಿಸ್ ಬಾಕ್ಸ್ ಅವರು ಹೇಳ್ತಾರೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಲ್ಲಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಯಾವ ಮೆಟಾಫರ್ಗಳು 2 ಬರೀರಿ ಅಂದರೆ 4 ಕೂಡ ಹೇಳ್ತೇನೆ, ಯಾವುದಾದ್ರೂ ತಾವುಗಳು ಎಕ್ಸಾಮಲ್ಲಿ ಬರ್ಕೋಬೋದು. ಟೈಮ್ ಆ್ಯಂಡ್ ರಿವರ್ ಅಂತ ಒಂದು, ಸ್ಲೀಪ್ ಆ್ಯಂಡ್ ಡೆತ್ ಅಂತ ಇನ್ನೊಂದು, ಜೊತೆಗೆ ಏನು ಸರ್ ಅದು ಹೆಣ್ಮಕ್ಳು ಅಂದಮೇಲೆ ಫ್ಲವರ್ಸ್ ಅಂತ, ಫ್ಲವರ್ಸ್ ಆ್ಯಂಡ್ ವಿಮೆನ್ ಅಂತ. ಈ ರೀತಿಯಾಗಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಪ್ರಿಪೇಟ್ರಿ ಎಕ್ಸಾಮಿಗೆ ಕವರ್ ಆಗಿದೆ. ಕ್ವಶನ್ ನಂಬರ್ 10 ಆಗಿರ್ಬೋದು, ಕ್ವಶನ್ ನಂಬರ್ 19 ಆಗಿರ್ಬೋದು, ಸೇಮ್ ಕ್ವಶನು ಆಯಿತಾ. ಕ್ವಶನ್ ನಂಬರ್ 20 ಆಗಿರ್ಬೋದು, ಕಿಂಗ್ಡಮ್ ಆಫ್ ಮೊನಾಕೋ, ಈ ರೀತಿಯಾಗಿ, ಹಾಗೂ ಸಮ್ಮರಿ 14 ಆಗಿರ್ಬೋದು, ಸಮ್ಮರಿ ಆಫ್ ಹೆವನ್ ಆಗಿರ್ಬೋದು, ಈ ರೀತಿಯಾಗಿ ಆಯಿತಾ ಸಂಪೂರ್ಣವಾಗಿ ನಾವು ಕೊಟ್ಟಂತಹ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ದಯವಿಟ್ಟು ಎಲ್ಲ ಸ್ಕ್ರೀನ್ಶಾಟು ಅಥವಾ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಆಯಿತಾ ಈ ಒಂದು ಜಿಲ್ಲೆಯ ಏನಂತೀರ ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ಳೋ ಉಪಯೋಗಿಸಿಕೊಂಡು ರೆಡಿಯಾಗಿ ಎಕ್ಸಾಮಿಗೆ. ಇಲ್ಲಿ ಒಂದು ಪ್ರಿಫಿಕ್ಸನ್ನು ಕೇಳಲಾಗಿದೆ, ಜೊತೆಗೆ ಆ್ಯಂಟೋನಿಮ್ ಕೂಡ ಮಾಡಿ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ ಹೆಚ್ಚು ನೋಡ್ಬೋದು ಎಲ್ಲರೂ. ರೆಗ್ಯುಲರ್ ಅಂತ ಇದೆ, ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಇದಕ್ಕೆ ವಿರುದ್ಧ ಪದವನ್ನು ಕಳುಹಿಸಿಕೊಡಿ. ಆ್ಯಂಟೋನಿಮ್ ಅದು ಪ್ರಿಫಿಕ್ಸ್ ಆಗಬೇಕು. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಈಗ ಉದಾಹರಣೆ ಕೊಡ್ತೀನಿ ನೋಡಿ. ರೆಗ್ಯುಲರ್ ಜಾಗದಲ್ಲಿ ಏನಾದರೂ ಹ್ಯಾಪಿ ಅಂತ ಇರ್ತೀರೆ, ನನ್ನ ಉತ್ತರ ಅನ್ಹ್ಯಾಪಿ ಅಂತ ಆಗಿರೋದು. ಈಗ ಭಾಳ ಜನ ಸ್ಯಾಡ್ ಅಂತ ಬರೆದು ಆಪೋಸಿಟ್ ವರ್ಡ್ ಅಂತಾರೆ, ಆಪೋಸಿಟ್ ವರ್ಡ್ ಆಗಬೇಕು, ಜೊತೆಗೆ ಪ್ರಿಫಿಕ್ಸ್ ಕೂಡ ಆಗಬೇಕು. ಹಾಗಿದ್ದರೆ ಸರಿಯಾದ ಉತ್ತರ ಅನ್ಹ್ಯಾಪಿ ಅನ್ನುವಂಥದ್ದು, ಸ್ಯಾಡ್ ಅಲ್ಲ ಆಯಿತಾ. ಒಂದು ಉದಾಹರಣೆ ಕೊಟ್ಟಿದ್ದು, ರೆಗ್ಯುಲರಿಗೆ ತಾವುಗಳು ಕಳುಹಿಸಿ ಕೊಡಿ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮಗೆ ಹೊಸದಾಗಿ ಆ್ಯಡ್ ಆಗಿರುವಂಥ ಒಂದು ಗ್ರಾಮರ್ ಭಾಗ ಆಗಿರುತ್ತೆ. ಪಾರ್ಟ್ ಡಿ ಬಹಳ ಈಸಿಯಾಗಿ, ಎಷ್ಟು ಪೇಪರ್ ನನಗೆ ಹೇಳಿದ್ನಲ್ವ, ನಾನೇ ಖುಷಿಯಾಗಿಬಿಡ್ತಿದ್ದೆ ಇದೇನಾದರೂ ಆನ್ಯುವಲ್ ಎಕ್ಸಾಮಿಗೆ ಬರ್ತಿದ್ರೆ ನಮ್ಮ ಮಕ್ಕಳಿಗೆ. ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಮೈ ಫ್ರೆಂಡ್ ವಾಸ್ ಡ್ಯಾಶ್ ಮೆಡಿಕಲ್ ಸ್ಟೂಡೆಂಟ್ ಇನ್ USA ಅಂತ ಇದೆ. ಮೈ ಫ್ರೆಂಡ್ ವಾಸ್ ಎ ಅಂತ ಬರೀಬೇಕು, ಆರ್ಟಿಕಲ್ ಎ ಆಯಿತಾ, ಅಷ್ಟೇ ಆನ್ಸರು. ಎವ್ರಿ ಹೋಪ್ ದೇರ್ ವಿಲ್ ವಿಶಿ ದೇರ್ ಈಸ್ ವಾಕ್ ಆ್ಯಂಡ್ ಸಿಂಗ್ ಅಗೇನ್ ಅಂತ. ಭಾಳ ಈಸಿ. ದೇರ್ ಈಸ್ ಎವ್ರಿ ಹೋಪ್, ಫಸ್ಟಿಗೆ ಪ್ರೊನೌನು ಆಮೇಲೆ ಹೆಲ್ಪಿಂಗ್ ವರ್ಬು. ದೇರ್ ಈಸ್ ಎವ್ರಿ ಹೋಪ್ ದಟ್ ಶಿ ವಿಲ್ ವಾಕ್ ಆ್ಯಂಡ್ ಸಿಂಗ್ ಅಗೇನ್. ಐ ರಿಪೀಟ್, ದೇರ್ ಈಸ್ ಎವ್ರಿ ಹೋಪ್ ದಟ್ ಶಿ ವಿಲ್ ವಾಕ್ ಆ್ಯಂಡ್ ಸಿಂಗ್ ಅಗೇನ್. ಕ್ವಶನ್ ನಂಬರ್ 3 ಪ್ರೀತಿಯ ವಿದ್ಯಾರ್ಥಿಗಳೇ, 31(3) ದೇ ಡ್ಯಾಶ್ ಪರ್ಫಾರ್ಮಿಂಗ್ ದಿ ಡ್ರಾಮಾ ವೆಲ್ ಅಂತ ಇದೆ. ಸರಿಯಾದ ಉತ್ತರ ದೇ ಆರ್ ಪರ್ಫಾರ್ಮಿಂಗ್ ದಿ ಡ್ರಾಮಾ ವೆಲ್ ಅನ್ನುವಂಥದ್ದು ಸರಿಯಾದ ಉತ್ತರ, ದೇ ಆರ್ ಆಯಿತಾ. ಕ್ವಶನ್ ನಂಬರ್ 4 ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಹೈರ್ ಅಂತ ಇದೆ, ಅದನ್ನು ಹೈರ್ಡ್ HIRED ಅಂತ ಬರೆದ್ರೆ ಸರಿಯಾದ ಉತ್ತರ ಆಗತ್ತೆ. ಅದು ಬರಲ್ಲ ಸರ್ ನಮಗೆ ಅವೆಲ್ಲ ಅಂತ ಹೇಳಿದರೆ ತಾವುಗಳು ಇದನ್ನು ಕೂಡ ಬರಿಬೋದು, ಆದರೆ ಅದು ಬೆಸ್ಟ್ ಆನ್ಸರ್ಸು ಆಯಿತಾ. ಎರಡೂ ಕೂಡ ಎಕ್ಸಾಮಲ್ಲಿ ಬರೀರಿ, ಯಾವ ಭಾಗಕ್ಕೆ ಹೆಚ್ಚಿನ ಅಂಕ ಸಿಗುತ್ತೋ ಅದನ್ನು ಅವರು ಕನ್ಸಿಡರ್ಡ್ ಮಾಡ್ತಾರೆ. ಬನ್ನಿ ಸರ್ ಉತ್ತರಗಳನ್ನು ನೋಡ್ತಾ ಹೋಗೋಣ. ತಮ್ಮಣ್ಣ ಆ್ಯಂಡ್ ಬಸವಯ್ಯ ವರ್ ರೈವಲ್ಸ್. ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಅನ್ನುವಂಥದ್ದು ಸರಿಯಾದ ಉತ್ತರ 1. ಆಲ್ಸೋ ಫಾಲೋಡ್ ಸ್ಯೂಟ್ ಆಯಿತಾ. ಇನ್ ದ ಬಿಗಿನಿಂಗ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್, ಪ್ರಾರಂಭದಲ್ಲಿ ಅಂತ, ಇನ್ ದ ಬಿಗಿನಿಂಗ್ ಅಂತ ಎರಡನೇ ಆನ್ಸರು. ನಂತರದಲ್ಲಿ ಹೌಎವರ್ ಗ್ರ್ಯಾಜುವಲಿ ಡೆವಲಪ್ಡ್ ಇಂಟು ಹೇಟ್ರೆಡ್ ಬಿಟ್ವೀನ್ ದಿ ಟು, ಬಟ್ ದೇ ಡಿಡ್ ನಾಟ್ ರಿಯಲೈಸ್ that this would result in tragedy ಅಂತ. I repeat, first answer is also, second answer in the beginning, third answer however, fourth one is that. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ಕ್ವಶನ್ ನಂಬರ್ 32 ಅಲ್ಲಿ ತಾವುಗಳು ನೋಡ್ಬೋದು. ಕ್ವಶನ್ ಟ್ಯಾಗ್ಸ್ ದಿ ಸ್ಪೋರ್ಟ್ಸ್ಮೆನ್ ರಿಟರ್ನ್ಡ್ ಎಸ್ಟರ್ಡೇ ಅಂತ ಇದೆ. ಸರಿಯಾದ ಉತ್ತರ ಡಿಡ್ ನಾಟ್ ಹಿ ಅನ್ನುವಂಥದ್ದು ಸರಿ. ಡಿಡ್ ನಾಟ್ ದೇ, ಹಿ ಅಲ್ಲ, ಡಿಡಂಟ್ ದೇ THEY ಅಂತ ಬರಬೇಕು ಕ್ವಶನ್ ಮಾರ್ಕ್.
ನೋಡಿ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ವೀಕ್ ಇರೋರು ಫೇಲ್ ಆಗ್ತೀನಿ ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ರು, ಎಕ್ಸಾಮೇ ಬರೆಯಲ್ಲಪ್ಪ ಹೆದರಿಕೆ ಹೋಗುತ್ತೆ ನನಗೆ ಅಂತ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ಕೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ಬಾರ್ದು ಅಂತ ಸಪ್ರೇಟಾಗಿ ಹುಡುಕಿ ಲಿಂಕ್ಸ್ಗಳನ್ನು ರೆಡಿ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಎಕ್ಸಾಮ್ನ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಆಯಿತಾ? ರೆಕ್ಟಿಫೈ ದಿ ಎರರನ್ನು ನೋಡೋಣ. ಕೊಟ್ಟಿರುವ ಸೆಂಟೆನ್ಸಲ್ಲಿ ಏನೆಲ್ಲ ತಪ್ಪಿದೆ ಅಂತ. ಆಯಿತಾ? ಭಾಳ ಈಸಿ. ಚಿಲ್ಡ್ರನ್ ರಿಟರ್ನ್ ಬ್ಯಾಕ್ ಫ್ರಮ್ ದಿ ಟ್ರಿಪ್ ಅಂತ ಇದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಬೇರೆ ಜಿಲ್ಲೆಗಳಲ್ಲಿ ಇಂಡಿಯನ್ ಟೀಮ್ ಅಥವಾ ಒಲಿಂಪಿಕ್ ಟೀಮ್ ರಿಟರ್ನ್ ಬ್ಯಾಕ್ ಫ್ರಮ್ ದಿ USA, ಫ್ರಮ್ ದಿ ದುಬೈ ಹೀಗೆಲ್ಲ ಕೊಟ್ಟಿದ್ದಾರೆ. ಭಾಳ ಈಸಿ ಆದಂಥ ಉತ್ತರ. ಇಲ್ಲಿ ಬ್ಯಾಕ್ ಅಂತ ಬರಬಾರ್ದು ಅಷ್ಟೇ, ಮತ್ತೆಲ್ಲ ಸರಿ ಇದೆ. ಚಿಲ್ಡ್ರನ್ ರಿಟರ್ನ್ ಫ್ರಮ್ ದಿ ಟ್ರಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ. ವೈ ಡಿಡ್ ಯು ಬ್ರಿಂಗ್ ದಿಸ್ ಅಂತ ಆಗಬೇಕು. ಬ್ರಾಟ್ ಅನ್ನೋದೇ ತಪ್ಪಿಲ್ಲಿ ಅಷ್ಟೇ, ಮತ್ತೇನೂ ಇಲ್ಲ. ಬ್ರಾಟ್ ಜಾಗದಲ್ಲಿ ಬ್ರಿಂಗ್ ಅಂತ ಬರಬೇಕು, ಯಾಕಂದರೆ ಆಲ್ರೆಡಿ ನಾವು ಒಂದು ಪಾಸ್ಟ್ ಟೆನ್ಸ್ ವರ್ಬನ್ನು ಯೂಸ್ ಮಾಡಿದ್ದೇವೆ. ಕ್ವಶನ್ ನಂಬರ್ 33, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ. ಭಾಳ ಅಂದರೆ ಭಾಳ ಈಸಿ. ಫಸ್ಟು ಡ್ಯಾಶಿಗೆ ಏನಂತ ಬರುತ್ತಪ್ಪ, ಡ್ರಾಪ್ ಇರಿಗೇಷನ್ ಅಂತ ಬರುತ್ತೆ. ಎಲ್ಲೂ ಡೆವಲಪ್ಡ್ ಇನ್ ಇಸ್ರೇಲ್ ಅಂತ 2ನೇ ಬಾಕ್ಸಿಗೆ. 3ನೇ ಬಾಕ್ಸಿಗೆ ರಾಜಸ್ಥಾನ್ ಅಂತ ಬರುತ್ತೆ. 4 ಅವರೇ ಕೊಟ್ಟಿದ್ದಾರೆ, ಬೇರೆದೆಲ್ಲ. ಕೊನೆಯ ಲಾಸ್ಟ್ ಡ್ಯಾಶಿಗೆ ತಮಿಳ್ನಾಡು ಅಂತ ಬರುತ್ತೆ. ಧನ್ಯವಾದಗಳು. ಬನ್ನಿ ಸರ್, ಇಲ್ಲಿರೋದು ಮಜಾ ನಮ್ಮ ವಿದ್ಯಾರ್ಥಿಗಳು. ಇದಕ್ಕಂತೂ 0 ಅಂತ ತೆಗಿತಾರೆ ನೋಡಿ. ನಾನು ನಿಮಗೆ ಸುಳ್ಳು ಹೇಳಿದ ಆದರೆ ಒಂದು 4 ದಿನಗಳ ಹಿಂದೆ ನಿಮಗೆ ಒಂದು ಮಂಗಳವಾರದ ದಿನ ನಿಮಗೆ ದಾವಣಗೆರೆ ಜಿಲ್ಲೆಯ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಆ ಕ್ವಶನ್ ಪೇಪರು ಈ ಕ್ವಶನ್ ಪೇಪರಿನ 34ನೆಯ ಪ್ರಶ್ನೆ ಸ್ವಲ್ಪನೂ ಆ ಕಡೆ ಈ ಕಡೆ ಇಲ್ಲ ಸರ್, ಸೇಮೋ. ಇನ್ನು ಹೆಂಗೆ ಹೇಳಲಿ ನಾನು ನಿಮಗೆ, ಸೇಮೋ. ಆಯಿತಾ? ಅದೇ ಆನ್ಸರ್ ಇದಕ್ಕೂ ಕೂಡ. ಐ ರಿಪೀಟ್, ಇವತ್ತು ಕೂಡ ಆನ್ಸರ್ ಹೇಳ್ತೇನೆ. ಬನ್ನಿ. ಡೊನಾಲರಾ ಆಸ್ಕ್ಡ್ ಡಾನ್ ಗಾನ್ಸಲೋ ವೆದರ್ ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ. ಡಾನ್ ಗಾನ್ಸಲೋ ರಿಪ್ಲೈಡ್ ಡೊನಾಲರಾ he had been America several times. Donallara said Don Gonzalo he must have gone with Columbus. Don Gonzalo said Donallara that he was old but he had not known Ferdinand and Isabella and Donallara thanked him ಅಂತ ಇಷ್ಟು ಬರೆದ್ರೆ ಮುಗೀತು. 5 ಮಾರ್ಕ್ಸು ಬಂತು. ಬನ್ನಿ ಇರಲಿ, ಅದು ಯಾರಿಗೆ ಬರಲ್ವೋ ದಯವಿಟ್ಟು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಪ್ರೇಟಾಗಿ ಲೆಟರ್ ರೈಟಿಂಗ್, ಸಪ್ರೇಟಾಗಿ ಡೈಲಾಗ್ ರೈಟಿಂಗ್, ಸಪ್ರೇಟಾಗಿ ಎಲ್ಲ ಸಪ್ರೇಟಾಗಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯಾವುದು ಬರಲ್ಲ ಅದು ಕ್ಲಿಕ್ ಮಾಡ್ಕೊಂಡು ಅಷ್ಟೇ ನೋಡಿಕೊಂಡು ಅಷ್ಟೇ ಪರ್ಫೆಕ್ಟಾಗಿ ನಂತರದಲ್ಲಿ ಬೇರೆ ವೀಡಿಯೋಸ್ಗಳನ್ನು ನೋಡಿ. ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಅಂತ ಇದೆ. ಭಾಳ ಈಸಿ. ಹಾಯ್ ಸಹನಾ, ಗುಡ್ ಮಾರ್ನಿಂಗ್, ರೆಸ್ಪಾಂಡ್ ಟು ದಿ ಗ್ರೀಟಿಂಗ್ಸ್ ಅಂತ ಇದೆ. ನಾನು ಈ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಅಂತ ನಾನು ಹೇಳ್ತೇನೆ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್ ಆವಾಗ ರಿಕ್ವೆಸ್ಟಿಂಗ್ ಫಾರ್ ನೋಟ್ಸ್ ಅಂತ ಇದೆ. ಇವಳು ಕೇಳಬೇಕು ಈ ಕಡೆಯಿಂದ, ಕುಡ್ ಯು ಗಿವ್ ಮೀ ಯುವರ್ ನೋಟ್ಸ್ ಪ್ಲೀಸ್. ಕುಡ್ ಯು ಗಿವ್ ಮೀ ಯುವರ್ ನೋಟ್ಸ್ ಪ್ಲೀಸ್, ನಿನ್ನ ನೋಟ್ಸ್ ನನಗೆ ಕೊಡ್ತೀಯಾ ಅಂತ. ಅವಾಗಳು ಶೂರ್ ಐ ವಿಲ್ ಗಿವ್ ಅಂತ ಹೇಳಬೇಕು. ಅಥವಾ ಆಫರಿಂಗ್ ಅಂತ ಇದೆ, ಶೂರ್ ಐ ವಿಲ್ ಗಿವ್, ಟೇಕ್ ದಿಸ್ ಅಂತ ಕೊಡಬೇಕು, ಆಫರ್. ಆಯಿತಾ? ನಂತರದಲ್ಲಿ ಇಷ್ಟಕ್ಕೆ ಮುಗೀತು ಪಾರ್ಟ್ ಇ. ನಾನು ಹೇಳಿದ್ನಲ್ವಾ, ದೋಸ್ ಹು ಆರ್ ವೆರಿ ವೀಕ್ ಇನ್ ಲೆಟರ್ ರೈಟಿಂಗ್, ದೋಸ್ ಹು ಡೋಂಟ್ ನೋ ಹೌ ಟು ರೈಟ್ ಲೆಟರ್ ರೈಟಿಂಗ್, ದೋಸ್ ಹು ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಔಟ್ ಮಾರ್ಕ್ಸ್. ಯಾರ್ಯಾರಿಗೆ 5 ಸಿಗ್ತಾ ಇಲ್ವೋ ಲೆಟರ್ ರೈಟಿಂಗಲ್ಲಿ, ಯಾರ್ಯಾರಿಗೆ ಬರೀ ತಪ್ಪುಗಳಾಗ್ತಾ ಇದ್ದಾವೆ ಲೆಟ್ರಲ್ಲಿ, ಅಂಥವ್ರೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟರ್ ರೈಟಿಂಗಿನ 3 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಒಂದು ಹೇಗೆ ಬರೀಬೇಕು ಅಂತ, ಒಂದು ತಾವುಗಳು ಎಕ್ಸಾಮಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀರಾ ಅಂತ, ಇನ್ನೊಂದು ನಾನೇ ಬರೆದು ಯಾವ ರೀತಿಯಾಗಿ ತಾವುಗಳು ಒಂದು ಪೇಪರನ್ನು ಲೆಟರ್ ರೈಟಿಂಗನ್ನು ಫಾರ್ಮೆಟನ್ನು ರೆಡಿ ಮಾಡಬೇಕು ಅಂತ ಕಲಿಸಿದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ತಮ್ಮ ಬಳಿ ಇರುವಂತಹ ಸ್ಪೆಷಲ್ಲಾಗಿ ಆರ್ಟ್ಸ್ ಡಿಪಾರ್ಟ್ಮೆಂಟಿನ ಪ್ರಶ್ನೆ ಪತ್ರಿಕೆಗಳೇ ಬರಲಿಲ್ಲ ಈ ವರ್ಷ. ಆಯಿತಾ? ಯಾರ ಹತ್ರನಾದರೂ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಯಾವುದು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ, ಕ್ಲಿಯರ್, ಆಪ್ಷನಲ್ ಕನ್ನಡ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್.